ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳಿ ನನ್ನ ಮಗನ ಮಲಗಿಸಿ ನನ್ನ ಮಗಳಿಗೆ ರೆಡಿ ಮಾಡಬೇಕು. ಇನ್ನೂ ಮಾಡಿಲ್ಲ. ಅವಳು ನನ್ನಿಂದನೇ ನಾನು ಡ್ರೆಸ್ ಹಾಕಿದ ತಕ್ಷಣ ನನ್ನಿಂದನೇ ಅಂಟ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲಿ ಬಿಟ್ಟು ಹೋಗ್ತೀನಿ ಅಂತ. ಸೊ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ನಾನು ನನ್ನ ಬ್ರೇಕ್ಫಾಸ್ಟ್ ಮುಗಿಸಿ ಅವಳಿಗೆ ರೆಡಿ ಮಾಡಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ 3 ಡೇಸ್ ಗಣಪತಿ ಇಡ್ತಾರೆ. ತುಂಬ ಚೆನ್ನಾಗಿರುತ್ತೆ. 3 ಡೇಸು ಏನಾದ್ರು ಕಲ್ಚರಲ್ ಆ್ಯಕ್ಟಿವಿಟೀಸು, ರಂಗೋಲಿ ಕಾಂಪಿಟೇಷನು, ಸಿಂಗಿಂಗ್ ಕಾಂಪಿಟೇಷನು, ಏನಾದ್ರು ಒಂದು ಗೇಮ್ಸ್ ಇದ್ದೇ ಇರುತ್ತೆ. ಸೊ 3 ಡೇಸು ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತೇ ಫಸ್ಟ್ ಡೇ ಆದ್ದರಿಂದ ಇನ್ನೂ ಗಣಪತಿನ ಇಟ್ಟಿಲ್ಲ. ಟೈಮೆಲ್ಲ ನೋಡಿಕೊಂಡು ಪೂಜಾರಿ ಬಂದು ಆದಮೇಲೆ ಇಡೋದು. ಸೊ ನಾನಿಲ್ಲಿ ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬೇರೆಯವ್ರ ಮನೇಲೆಲ್ಲ ಏನು ಲೇಡೀಸೇ ಲೇಟ್ ಆದರೆ ನನ್ನ ಮನೆ ಆಪೋಸಿಟ್ಟು ನನ್ನ ಹಸ್ಬೆಂಡ್ ತುಂಬ ಲೇಟು. ಸೊ ಫೈನಲಿ ಬಂದರು. ಅವ್ರ ಜೊತೆ ಇವಾಗ ಹೋಗ್ತಾ ಇದ್ದೀನಿ ಮ್ಯಾಕ್ಸ್ಗೆ ಹೋಗೋಣ ಅಂತ. ಆನ್ ದ ವೇ ನಮಗೆ ಇದೊಂದು ಟೆಂಪಲ್ ಸಿಗುತ್ತೆ. ಯೂಶ್ವಲಿ ನಾವು ವಿಸಿಟ್ ಮಾಡ್ತಾನೆ ಇರ್ತೀವಿ. ಇಲ್ಲಿ ನೋಡಿ ಸ್ಕೂಲ್ ಮಕ್ಕಳು ಎಷ್ಟು ಲೈನಾಗಿ ಸಿನ್ಸಿಯರಾಗಿ ಬರ್ತಿದ್ದಾರೆ. ಇದೆಲ್ಲ ನೋಡಿದರೆ ನನ್ನ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಆ್ಯಂಡ್ ಫೈನಲಿ ನಾವು ಆರ್ ಟಿ ನಗರ್ ರೀಚ್ ಆದ್ವಿ. ಇಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಹೋಗೋಕ್ಕೂ ಬರೋಕ್ಕೂ ತುಂಬ ಅಂದರೆ ತುಂಬ ಕಷ್ಟ. ಈವನ್ ಫುಟ್ಪಾತ್ ಕೂಡ ಇಲ್ಲ ನಡ್ಕೊಂಡು ಹೋಗೋಣ ಅಂದರೆ. ಹೇಗೋ ಮಾಡಿ ಫೈನಲಿ ನಾವು ಮ್ಯಾಕ್ಸ್ ರೀಚ್ ಆದ್ವಿ. ಸೊ ಕಲೆಕ್ಷನ್ಸ್ ವೈಸ್ ಎಲ್ಲ ಚೆನ್ನಾಗಿತ್ತು. ಈವನ್ ಕ್ರೌಡು ಇರಲಿಲ್ಲ. ನಾನೇನೋ ತೊಗೋಬೇಕು ಅಂತ ಬಂದಿದ್ದು. ಎಲ್ಲ ಇಷ್ಟ ಆಯಿತು. ಏನೇನು ಇಷ್ಟ ಆಯಿತು ಎಲ್ಲ ಟ್ರೈ ಮಾಡೋಣ ಅಂತ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾನು ತುಂಬ ದಿನ ಆದಮೇಲೆ ಶಾಪಿಂಗ್ ಬಂದಿದ್ದೀನಿ. ಸೊ ಇಷ್ಟು ದಿನದವರೆಗೂ ಮನೇಲೇ ಇದ್ದೆ. ಇವಾಗ ನಾನು ಆಫೀಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕುರ್ತೀಸು, ಜೀನ್ಸು ಮತ್ತು ಟೀ ಶರ್ಟ್ಸ್ನ ಬೈ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲ ತೊಗೊಂಡಿದ್ದೀನಿ, ಬಟ್ ಯಾವುದು ನನಗೆ ಕಂಫರ್ಟಬಲ್ ಆಗಿರುತ್ತೆ ಅದನ್ನು ಮಾತ್ರ ಬೈ ಮಾಡ್ತೀನಿ. ಮನೆಗೆ ಹೋಗಿ ಟ್ರೈ ಮಾಡಿ ಮತ್ತೆ ರಿಟರ್ನ್ ಕೊಡೋದು ಅವೆಲ್ಲ ನನಗೆ ಇಷ್ಟ ಆಗೋಲ್ಲ. ಸೊ ಇಲ್ಲೇ ನಾನು ಟ್ರೈ ಮಾಡಿ ಯಾವ್ದು ನನಗೆ ಒಂಥರ ಕಂಫರ್ಟ್ ಯಾವುದು ನನಗೆ ಫೀಲ್ ಆಗುತ್ತೆ ಅದನ್ನು ಮಾತ್ರ ತೊಗೋತೀನಿ. ನೆಕ್ಸ್ಟ್ ನಾನು ಕಿಡ್ಸ್ ಝೋನ್ಗೆ ಬಂದೆ. ಅಫ್ಕೋರ್ಸ್ ನಾನೇನಾದ್ರು ತೊಗೊಂಡ್ರೆ ಮಕ್ಳಿಗೆ ಏನಾದ್ರು ತೊಗೋತೀನಿ. ಯೂಶ್ವಲಿ ನಾನು ಟೀ ಶರ್ಟ್ಸೇ ಜಾಸ್ತಿ ತೊಗೊಳ್ಳೋ, ಬೇರೆದೆಲ್ಲ ಆನ್ಲೈನಲ್ಲೇ ಬೈ ಮಾಡಿಬಿಡ್ತೀನಿ. ಟೀ ಶರ್ಟ್ಸ್ ಆದರೆ ಆನ್ಲೈನಲ್ಲಿ ಬೈ ಮಾಡಿದರೆ 3-4 ಡೇಸ್ ಬೇಕು. ಇಲ್ಲಾದರೆ ನಮಗೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ತೊಗೋಬೋದು ಅಂತ. ಯಾಕಂದರೆ ಡೈಲಿ ನಾನು ಅವರಿಗೆ ಒಂದು 5 to 6 ಟೀ ಶರ್ಟ್ಸ್ ಆದರೂ ಚೇಂಜ್ ಮಾಡ್ತೀನಿ. ಒಂದು ನೀರು ಚೆಲ್ಲಿದ್ರು ಚೇಂಜ್ ಮಾಡಬೇಕು. ಅದಕ್ಕೆ ಅವ್ರಿಗೆ ಒಂದು ಟೀ ಶರ್ಟ್ಸ್ ತೊಗೊಂಡು ಮನೆಗೆ ಬಂದೆ. ಆ್ಯಂಡ್ ಇದು ಈವ್ನಿಂಗು ನಮ್ಮದು ಅಪಾರ್ಟ್ಮೆಂಟಲ್ಲಿ ಗಣಪತಿ ಕೂರಿಸಿದಾರಲ್ಲ, ಸೊ ರೆಡಿ ಆಗ್ತೀನಿ. ಯೂಶ್ವಲಿ ನಾನು ಮೇಕಪ್ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಬಿಫೋರ್ ಮ್ಯಾರೇಜ್ ಮಾಡ್ಕೋತಿದ್ದೆ. ಆಫ್ಟರ್ ಮ್ಯಾರೇಜ್ ಅದು ಮಕ್ಕಳಾದ್ಮೇಲಂತೂ ನಾನು ಎಷ್ಟೋ ದಿನ ಕ್ರೀಮೇ ಅಪ್ಲೈ ಮಾಡಿರಲಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫೌಂಡೇಶನ್ ಏನೂ ಅಪ್ಲೈ ಮಾಡಲ್ಲ. ಓನ್ಲಿ ಲಿಪ್ಸ್ಟಿಕ್ ಮತ್ತು ಸನ್ಸ್ಕ್ರೀನ್ ಅಷ್ಟೇ ನಾನು ಯೂಸ್ ಮಾಡೋದು. ಆ್ಯಂಡ್ ಒಂದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ನನಗೂ ಇಷ್ಟ ಸೆಲ್ಫ್ ಮೇಕಪ್ ಕಲಿಬೇಕು ಅಂತ. ಏನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟಾಗಿ ನಾನು ಅಟ್ಲೀಸ್ಟ್ ನನಗೆ ಸೆಲ್ಫ್ ಮೇಕಪ್ನಾದ್ರು ಕಲಿತೀನಿ. ಅದೊಂದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು, ಸೆಲ್ಫ್ ಮೇಕಪ್ ಕಲಿಯೋದು. ಸೊ ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನನ್ನ ಮಗಳಿಗೆ ನಾನು ರೆಡಿ ಮಾಡಿದ್ದೀನಿ. ಆ ಕ್ಲಿಪ್ಪು ಡ್ರೆಸ್ ಎಲ್ಲ ಹಾಕಿದ್ದೀನಿ. ಅದು ಎಷ್ಟೊತ್ತು ಇಟ್ಕೋತಾಳೆ ಗೊತ್ತಿಲ್ಲ. ಕ್ಲಿಪ್ಪಂತೂ ಒಂದು 10 ಮಿನಿಟ್ಸ್ ಇಟ್ಕೊಳ್ಳೋದೇ ಹೆಚ್ಚು. ಆ್ಯಂಡ್ ಇವತ್ತು ನಾವು ನಮ್ಮ ಮನೆಯಿಂದ ಪುಳಿಯೋಗರೆ ಪ್ರಸಾದನ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಇಯರು ನನಗೆ ಕೊಡಬೇಕು ಅಂತ ಇತ್ತು, ಬಟ್ ಆವಾಗ ಅದು ಟೈಮ್ ಆಗಿಲ್ಲ. ಬಟ್ ನನಗೂ ನಾನು ಆವಾಗ ಕನ್ಸೀವ್ ಇದ್ದೆ. ನನಗೂ ಅಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನಾನು ಅಲ್ಲಿ ಹೋಗೂ ಇರಲಿಲ್ಲ. ಈ ಸತಿ ಇವಾಗ ಚಾನ್ಸ್ ಸಿಕ್ಕಿದೆ. ನನಗೂ ಇಷ್ಟ ಆ ಥರ ಎಲ್ಲ ಪ್ರಸಾದ ಎಲ್ಲ ಮಾಡ್ಕೊಳ್ಳೋದು. ಸೊ ಪುಳಿಯೋಗರೆಗೆ ರೆಡಿ ಮಾಡಿದ್ದೀನಿ. ಇಲ್ಲಿ ನಾನು ಏನೇನು ಮ್ಯಾಕ್ಸ್ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತಿದ್ದೀನಿ ನನ್ನ ಮಕ್ಕಳಿಗೆ. ಫಸ್ಟು ಇಬ್ಬರಿಗೂ ಒಂದೇ ಥರ ಟೀ ಶರ್ಟ್ಸ್ ನನ್ನ ಹತ್ರ ನಾನು ಯಾವತ್ತೂ ಬೈ ಮಾಡಿರಲಿಲ್ಲ. ಸೊ ಸಿಮಿಲರ್ ಆಗಿರೋದೇ ಇವಾಗ ಈ ಸತಿ ಬೈ ಮಾಡಿದ್ದೀನಿ. ಇಬ್ಬರದು ಏನಾದ್ರು ಫೋಟೋ ತೆಗ್ಸೋಣ ಅಂತ ಆಸೆ ಇದೆ ಅದಕ್ಕೆ. ಆ್ಯಂಡ್ ನನ್ನ ಮಗನಿಗೆ ಯೂಶ್ವಲಿ ನಾನು ಇವಾಗ ಪ್ಯಾಂಟ್ನೇ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಅವ್ನು ಕ್ರಾಲಿಂಗ್ ಮಾಡ್ತಿದ್ದಾನಲ್ಲ, ಸೊ ಪ್ಯಾಂಟ್ನೇ ಪ್ರಿಫರ್ ಮಾಡ್ತಾಯಿದ್ದೀನಿ. ಮುಂದೆ ನನಗೆ ಶಾರ್ಟ್ಸ್ ಆ ಥರದ್ದೆಲ್ಲ ಅವ್ನಿಗೆ ಹಾಕ್ಸ್ಬೇಕು ಅಂತ ಇಷ್ಟ. ನೋಡೋಣ ಮುಂದೆ ಅವ್ನು ನಡಿಬೇಕಾದ್ರೆ. ನಾನಿದು ಡೈಲಿ ಯೂಸಿಗಂತ 2 ಟೀ ಶರ್ಟ್ಸ್ ತೊಗೊಂಡೆ. ಏನೇನೋ ಕುರ್ತೀಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ನೋಡಿ ಟ್ರಯಲ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಇವಳು ತುಂಬ ಅಳ್ತಿದ್ಲು. ನನಗೂ ಏನೋ ಅಷ್ಟು ಕಂಫರ್ಟಬಲ್ ಫೀಲ್ ಆಗಿಲ್ಲ ಇವಳನ್ನ ಇಟ್ಕೊಂಡು ನೋಡೋದು. ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಆನ್ಲೈನಲ್ಲಿ ಬೈ ಮಾಡ್ತೀನಿ. ಆ್ಯಂಡ್ ನನಗಿದೇನೋ ಕೂಪನ್ಸ್ ಎಲ್ಲ ಕೊಟ್ಟಿದ್ದಾರೆ ಆನ್ಲೈನ್ದು ಮತ್ತು ಆಫ್ಲೈನ್ದು. ಇದು ಪ್ರತಿ ವರ್ಷವೂ ಇರುತ್ತೆ. ಬಟ್ ನಾನು ಅದು ಡೇಟ್ ಆದಮೇಲೆ ಅದು ಎಕ್ಸ್ಪೈರಿ ಆಗುತ್ತೆ ಅಷ್ಟೇ. ನಾನೇನು ಬೈ ಮಾಡೋದೇ ಇಲ್ಲ. ಆ್ಯಂಡ್ ಇಲ್ಲಿ ಪುಳಿಯೋಗರೆಗೆ ಅತ್ತೆ ಒಗ್ಗರಣೆ ಮಾಡ್ತಾಯಿದ್ದಾರೆ. ಯೂಶ್ವಲಿ ಅತ್ತೆನೇ ಪುಳಿಯೋಗರೆ ಗೊಜ್ಜು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದು ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ಅದು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಇವತ್ತು ನಾವು MTRನ ಪುಳಿಯೋಗರೆ ಪೌಡರ್ ಯೂಸ್ ಮಾಡ್ಕೊಂಡು ಪುಳಿಯೋಗರೆ ಮಾಡ್ತಾಯಿದ್ದೀವಿ. ಇವನ್ MTRದು ತುಂಬ ಚೆನ್ನಾಗಿರುತ್ತೆ. ಬೇರೆ ಬ್ರ್ಯಾಂಡ್ ಅವೆಲ್ಲ ನಾನು ಅಷ್ಟು ತಿಂದಿಲ್ಲ. ಬಟ್ MTRದು ಯೂಶ್ವಲಿ
ನಮ್ಮ ಮನೇಲಿ ಮಾಡ್ತಿರ್ತಾರೆ. ಅಂದರೆ ಏನಾದ್ರು ಅತ್ತೆ ಮಾಡಿದ್ದು ಏನಾದ್ರು ಗೊಜ್ಜು ಖಾಲಿ ಆದರೆ. ಆ್ಯಂಡ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಪುಳಿಯೋಗರೆ, ಪಲಾವು, ಈ ರೈಸ್ ಐಟಮಲ್ಲಿ ಇವೆರಡು ನನಗೆ ತುಂಬ ಇಷ್ಟ. ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದ, ಅವನಿಗೆ ಸ್ವಲ್ಪ ರೆಡಿ ಮಾಡಿ, ಫಸ್ಟ್ ಟೈಮ್ ಈ ಥರ ಕ್ರೌಡಲ್ಲಿ ಅವನನ್ನು ಕರ್ಕೊಂಡು ಹೋಗ್ತಿರೋದು, ಏನು ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಆ್ಯಂಡ್ ಫೈನಲಿ ಪುಳಿಯೋಗರೆ ರೆಡಿ ಆಗಿದೆ. ನಾವೇನು ಟೇಸ್ಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ದೇವ್ರಿಗೆ ಕೊಡೋದಲ್ವಾ. ಸೊ ಅದೆಲ್ಲ ಪೂಜೆ ಆದಮೇಲೆ ಬಂದು ಮನೇಲಿ ಮತ್ತೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಕೆಳಗೆ ಹೋದ ತಕ್ಷಣ ನನ್ನ ಮಗನ ಎಲ್ಲ ಮಕ್ಕಳು ಓಡಿ ಬಂದುಬಿಡ್ತಾರೆ ಮಾತಾಡ್ಸೋಕ್ಕೆ. ಆ್ಯಂಡ್ ಕಾಂಪಿಟೇಷನ್ ಬೇರೆ, ನನಗೆ ಕೊಡಿ ಅಂತ. ನಾನು ಯೂಶ್ವಲಿ ಯಾರಿಗೂ ಕೊಡಲ್ಲ, ಎಲ್ಲರೂ ಬೀಳಿಸ್ಬಿಟ್ರೆ ಅಂತ ಭಯ. ಆ್ಯಂಡ್ ಎಲ್ಲರೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ರೆಡಿ ಆಗಿಬಿಟ್ಟಿದ್ದಾರೆ, ಕಲರ್ಫುಲ್ಲಾಗಿ ಕಾಣಿಸ್ತಿದ್ರು. ಆ್ಯಂಡ್ ಹೊಸ ಗೆಸ್ಟ್ ಬೇರೆ ಬಂದುಬಿಟ್ಟಿದೆ ನಮ್ಮ ಅಪಾರ್ಟ್ಮೆಂಟ್ಗೆ. ಎಲ್ಲರೂ ಅದರಿಂದನೇ ಇದ್ದರು. ಒಬ್ರೊಬ್ಬರು ಹೆದ್ರುಕೋತಿದ್ರು ಡಾಗಿಗೆ, ಒಬ್ರೊಬ್ಬರು ಇಲ್ಲ. ನನ್ನ ಮಗಳು ಇನ್ನೂ ಬಂದಿರಲಿಲ್ಲ, ಅವಳು ಬಂದಿದ್ದರೆ ನಿಜವಾಗ್ಲೂ ಹೆದ್ರುಕೊಂಡು ಓಡೋಗ್ಬಿಡೋಳು. ಬಟ್ ತುಂಬ ಕ್ಯೂಟಾಗಿತ್ತು, ಅಂದರೆ ಒಂಥರ ಬಬ್ಲಿ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಅದರಿಂದನೇ ಬಿದ್ದುಬಿಟ್ಟಿದ್ರು ಗಣಪತಿ ನೋಡೋಕ್ಕಿಂತ ಜಾಸ್ತಿ. ಆ್ಯಂಡ್ ಇಲ್ಲಿ ಕೇಳಬೇಕು, ಆ ಲೇಡೀಸ್ ಅಂದರೆ ಎಲ್ಲರೂ ಸೆಲ್ಫಿ ತೊಗೋತಿದ್ರು. ಎಲ್ಲರೂ ನೀಟಾಗಿ ರೆಡಿಯಾಗಿ ಬಂದಿರ್ತಾರೆ, ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾರೆ. ಸೊ ಅವ್ರ ಜೊತೆ ಎಲ್ಲ ಸೆಲ್ಫಿ ತೊಗೋತಿದ್ರು. ನನಗೆ ಅಷ್ಟು ಯಾರೂ ಇಲ್ಲಿ ನನಗೆ ಫ್ರೆಂಡ್ಸ್ ಅಂತ ಏನಿಲ್ಲ, ಬಿಕಾಸ್ ನಾನು ಆಫೀಸ್ಗೆ ಹೋಗಿ ಬರೋಷ್ಟೊತ್ತಿಗೆ ಲೇಟಾಗಿರುತ್ತೆ. ನಾನು ಸೊ ಮನೇಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಹೋಗಿ ಆ ಥರ ಎಲ್ಲ ನನಗೆ ಅಷ್ಟು ಯಾರೂ ಅಪಾರ್ಟ್ಮೆಂಟಲ್ಲಿ ಗೊತ್ತಿಲ್ಲ, ಜಸ್ಟ್ ಹಾಯ್ ಬಾಯ್ ಅಷ್ಟೇ. ಆ್ಯಂಡ್ ಇದೊಂದು ಬ್ಯಾಚ್ ಇದೆ, ಇದು ನನ್ನ ಮಕ್ಳಿಗೆ ಫೇವ್ರೇಟ್ ಬ್ಯಾಚು. ಬಿಕಾಸ್ ಇವರೆಲ್ಲರೂ ನನ್ನ ಮಗಳಿಗೆ ತುಂಬ ಫೇವ್ರೇಟು. ನನ್ನ ಮಗಳು ಯೂಶ್ವಲಿ ಕೆಳಗೆ ಬಂದರೆ ಇವ್ರ ಜೊತೆನೇ ಆಟಾಡ್ತಿರ್ತಾರೆ. ಎಸ್ಪೆಷಲಿ ಇಲ್ಲಿ ಬ್ಲ್ಯಾಕ್ ಬ್ಲೌಸ್ ಹಾಕಿದ್ದಾಳಲ್ಲ, ಇವಳ ಹೆಸರು ಜೂಜು ಅಂತ, ತುಂಬ ಕ್ಯೂಟಾಗಿದ್ದಾಳೆ. ನೋಡಬೇಕು ಹೇಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಸೊ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಎಲ್ಲ ಪರ್ಫಾರ್ಮೆನ್ಸ್ ನೋಡೋಕ್ಕೆ. ಸೊ ನಾನು ಯೂಶ್ವಲಿ ಯಾರಾದ್ರು ಚಿಕ್ಕ ಮಕ್ಳು ಇರ್ತಾರಲ್ಲ ಅದ್ರ ಪಕ್ಕನೇ ಹೋಗಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಮಗ ಮಕ್ಕಳಿದ್ರೆ ಅವ್ರ ಜೊತೆ ಆಟಾಡ್ತಾನೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ಸೊ ಪರ್ಫಾರ್ಮೆನ್ಸ್ ನೋಡೋಕ್ಕೆ. ಈ ಥರ ಎಲ್ಲ ಫಂಕ್ಷನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಎಲ್ಲರೂ ಪರಿಚಯ ಮಾಡ್ಕೋಬೋದು. ಇಲ್ಲಿ ಎಷ್ಟೋ ಜನ ನನಗೆ ಪರಿಚಯನೇ ಇರಲಿಲ್ಲ. ಸೊ ನನ್ನ ಅತ್ತೆ ಕಡೆಯಿಂದ ತುಂಬ ಜನ ಪರಿಚಯ ಆದರು. ಸೊ ಅಟ್ಲೀಸ್ಟ್ ಯಾವ್ದಾದ್ರು ಈ ಥರ ಚಿಕ್ಕ ಪುಟ್ಟ ಫಂಕ್ಷನ್ ಆದರೆ ಎಲ್ಲರೂ ಗೆಟ್ ಟುಗೆದರ್ ಥರ ಮಾಡ್ದಂಗೆ ಆಗುತ್ತೆ. ಸೊ ಎಲ್ಲರಿಗೂ ಬಿಸ್ಕೆಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಚಿಕ್ಕ ಮಕ್ಕಳಿಗೆಲ್ಲ. ಸೊ ನನ್ನ ಮಗನಿಗೆ ಒಂದು ಬಿಸ್ಕೆಟ್ ಕೊಟ್ಟು ಕೂರಿಸಿದ್ದೀನಿ. ಅದು ಅವ್ನು ತಿಂದು ಮುಗಿಸೋಷ್ಟೊತ್ತಿಗೆ ಈ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ರೆ ಸಾಕು. ಯಾಕಂದರೆ ನನಗೆ ಯಾವುದು ಪರ್ಫಾರ್ಮೆನ್ಸ್ ಮಿಸ್ ಔಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇದು ಫಸ್ಟ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವ್ರ ಅಮ್ಮಂದ್ರೆಲ್ಲ ಫೋಟೋ ತೊಗೊಳಕ್ಕೆ, ವೀಡಿಯೋಸ್ ತೊಗೊಳಕ್ಕೆ ಮುಂದೆ ಬರ್ತಿದ್ರು. ನನಗೇನು ಕಾಣಿಸ್ತಾನೆ ಇರಲಿಲ್ಲ. ನಾನು ಸ್ವಲ್ಪ ಒಂದು 2-3 ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ವೀಡಿಯೋಸು. ಬಿಕಾಸ್ ಎಲ್ಲ ಅಡ್ಡಾಡ ಬರ್ತಿದ್ರಿಂದ ನನಗೆ ಒಂಥರ ಅಷ್ಟು ಕಂಫರ್ಟಬಲ್ ಫೀಲ್ ಆಗಿಲ್ಲ. ಸೊ ಬಟ್ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರ ಅಮ್ಮಂದರೆ ಕ್ಯಾಪ್ಚರ್ ಮಾಡ್ಕೊಳ್ಳಿ ವೀಡಿಯೋಸು. ಬಿಕಾಸ್ ಅವ್ರಿಗೆ ಅಲ್ವ ಒಂಥರ ತುಂಬ ಖುಷಿ ಆಗೋದು ಮಕ್ಕಳು ಡ್ಯಾನ್ಸ್ ಮಾಡಿದ್ರೆ. ಯಾರಿಗಾದರೂ ಅದೊಂಥರ ಪ್ರೌಡ್ ಫೀಲಿಂಗ್ ಇದ್ದೇ ಇರುತ್ತೆ. ಸೊ ಅವರೇ ಮಾಡ್ಕೊಳ್ಳಿ ಅಂತ ನಾನು ಜಸ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ. ಆಮೇಲೆ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಫೇವ್ರೇಟ್ ಬ್ಯಾಚ್ ಬಂತು. ಇವ್ರು ಯಾವತ್ತೂ ನಾನು ನೋಡಿರಲಿಲ್ಲ ಡ್ಯಾನ್ಸ್ ಮಾಡೋದು ಹೇಗೆ ಮಾಡ್ತಾರೆ ಅಂತ. ಒಂಥರ ಕ್ಯೂರಿಯಾಸಿಟಿನೇ ಇತ್ತು. ನೋಡಿ ಗಣಪ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ. ಇವನು ಅಷ್ಟೇ ಸಖತ್ತು ಅಂದರೆ ಸಖತ್ತು ತುಂಟ. ಬಟ್ ಇವ್ರ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಫುಲ್ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅದು ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಲೆಂತಿ ವೀಡಿಯೋ ಇರೋದ್ರಿಂದ ನಾನು ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಎಲ್ಲರೂ ಎನ್ಕರೇಜ್ಮೆಂಟ್ ಕೊಡ್ತಾಯಿದ್ರು. ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ. ಆ್ಯಂಡ್ ಒಂದು ಸ್ಟೆಪ್ನು ಅವರು ಮಿಸ್ಔಟೇ ಮಾಡಿಲ್ಲ. ಹೆಂಗೆ ನೆನ್ಪಿಟ್ಕೊಂಡಿದ್ರು ಅದೇ ಥರ ಎಲ್ಲ ಮಾಡ್ತಿದ್ರು. ಆ್ಯಂಡ್ ಫ್ರೆಂಟ್ ಇದ್ದಾಳಲ್ಲ ಜೂಜು, ಅವಳು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡ್ತಿದ್ಲು. ಇನ್ನೂ ಚಿಕ್ಕ ಹುಡುಗಿ ಅವಳು. ಆ್ಯಂಡ್ ಅದೆಲ್ಲ ನೆನ್ಪಿಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂತ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇದು ಭರತನಾಟ್ಯ. ಇದು ಅಷ್ಟೇ ನಾನಂತೂ ನನ್ನ ಮಗಳಿಗೆ ನಿಜವಾಗ್ಲೂ ಭರತನಾಟ್ಯ ಕ್ಲಾಸಿಗೆ ಕಳಿಸ್ತೀನಿ. ಇವರು ಹಾಡಿದ ಭರತನಾಟ್ಯ ಈವನ್ ಪ್ರೀವಿಯಸ್ ಇಯರು ಇವರು ಡ್ಯಾನ್ಸ್ ಮಾಡಿದರು ಭರತನಾಟ್ಯ. ಈ ಗಣಪತಿ ಫಂಕ್ಷನ್ಗೆಲ್ಲ ಇನ್ನೊಂದು ಆ್ಯನ್ಯುವಲ್ ಫಂಕ್ಷನ್ಸ್ ಮಾಡ್ತಾರೆ ಅಪಾರ್ಟ್ಮೆಂಟಿಂದ, ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ನನ್ನ ಮಗಳಿಗೆ ಅದನ್ನೇ ತೋರಿಸಿ ಹೇಳ್ತಿದ್ದೆ ಭರತನಾಟ್ಯಕ್ಕೆ ಹೋಗ್ತೀಯ ಅಂತ. ಅವಳು ಫುಲ್ಲು ಬಿಸ್ಕೆಟ್ ತಿನ್ನೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ಲು. ಅದು ಅವ್ರವ್ರು ಒಂದೊಂದು ಪ್ಯಾಕ್ ಕೊಟ್ಟಿದ್ರು. ಅವಳು ಫಂಕ್ಷನ್ ಮುಗಿಯೋಷ್ಟೊತ್ತಿಗೆ 1 ಅಲ್ಲ 2 ಪ್ಯಾಕ್ ಮುಗಿಸಿದ್ಲು. ಸೊ ಮನೆಗೆ ಹೋಗಿ ಏನೂ ಊಟ ಮಾಡಲ್ಲ ಅಂತ ಗೊತ್ತಿತ್ತು. ಆ್ಯಂಡ್ ಇದು ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತಿದ್ಲು. ಇವಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ನನ್ನ ಮಗಳಿಗೆ ಎಷ್ಟು ಆ್ಯಕ್ಟಿವಿಟೀಸ್ ಆಗುತ್ತೋ ಅಷ್ಟು ಆ್ಯಕ್ಟಿವಿಟೀಸ್ಗೆ ನಾನು ಜಾಯಿನ್ ಮಾಡಬೇಕು. ಸೋಲೋ ಈ ಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ, ಭರತನಾಟ್ಯಕ್ಕೆ, ಸಂಗೀತಕ್ಕೆ ನಾನಂತೂ ಸೇರಿಸ್ತೀನಿ. ಯಾಕಂದರೆ ಎಲ್ಲದರಲ್ಲೂ ಇದ್ರೇ ಒಂಥರ ಚೆನ್ನಾಗಿರುತ್ತೆ. ಅವರು ಎಂಗೇಜ್ ಆಗಿರ್ತಾರೆ. ಸೊ ಇವಾಗ ಭಟ್ರು ಬಂದರು, ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡಿ ನೆಕ್ಸ್ಟು ಇನ್ನೂ ಪ್ರೋಗ್ರಾಮ್ಸ್ ಇದೆ, ಸ್ವಲ್ಪ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಅಷ್ಟೊತ್ತಿಗೆ ನನ್ನ ಮಗ ಆಲ್ರೆಡಿ ಅರ್ಧ ಬಿಸ್ಕೆಟ್ ಖಾಲಿ ಮಾಡಿದ್ದ.
ಇನ್ನು ಅರ್ಧ ಉಳಿಸ್ಕೊಂಡಿದ್ದಾನೆ, ಅದನ್ನು ನಿಧಾನಕ್ಕೆ ತಿಂತಾಯಿದ್ದಾನೆ. ಅವ್ನು ತಿನ್ನೋದ್ರೊಳಗೆ ನನ್ನ ಪ್ರೋಗ್ರಾಮ್ ಮುಗಿದ್ರೆ ಸಾಕು ಅಂತ ನಾನು ಅದನ್ನೇ ಬೇಡ್ಕೊಂಡಿದ್ದು ದೇವ್ರ ಹತ್ರ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲೇ ಪೂಜೆ ಮುಗಿಸ್ಕೊಂಡು ಏನಾದ್ರು ಪ್ರಸಾದ ಏನಾದ್ರು ಕೊಡ್ತಾರೆ. ಸೊ ನಮ್ಮ ಮನೇನು ಪುಳಿಯೋಗರೆ ಇರುತ್ತೆ. ತುಂಬ ಐಟಮ್ಸ್ ಬಂದಿದೆ ಆ್ಯಕ್ಚುಲಿ. ನೋಡಿದ್ರೆ ಅಲ್ಲೆಲ್ಲ ಬಾಕ್ಸ್ ಇಟ್ಟಿದ್ದಾರೆ ನೋಡಿ, ಅದೆಲ್ಲ ಐಟಮ್ಸೇ. ಆ್ಯಂಡ್ ಇವಾಗ ಇವರೆಲ್ಲ ಭಜನೆ ಥರ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಶ್ಲೋಕಗಳು ಹೇಳ್ತಾರೆ. ಲೇಡೀಸ್ ಎಲ್ಲ ಫುಲ್ಲು ಪ್ರಾಕ್ಟೀಸ್ ಮಾಡಿದರು ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಪರ್ಫಾಮೆನ್ಸ್ ಇದು ಯೋಗನೂ ನನಗೂ ತುಂಬ ಕಲಿಬೇಕು ಅಂತ ಆಸೆ ಇತ್ತು, ಅದು ಆಗಲಿಲ್ಲ. ಅಟ್ಲೀಸ್ಟ್ ಅದನ್ನು ನನ್ನ ಮಗಳ ಮೇಲಾದ್ರೂ ಪ್ರಯೋಗ ಮಾಡ್ತೀನಿ. ನೆಕ್ಸ್ಟು ಒಂದು ಫೈನಲ್ ಪ್ರಾರ್ಥನೆ ಆದಮೇಲೆ ನಮಗೆ ಫುಡ್ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಈವನ್ ಸ್ವೀಟ್ಸು ಅಷ್ಟೇ, ಒಬ್ಬರೊಬ್ಬರು ಮಾಡಿದ್ರು, ಒಬ್ಬರೊಬ್ಬರು ಹೊರಗಡೆಯಿಂದ ತಂದುಕೊಟ್ಟಿದ್ರು. ಆ್ಯಂಡ್ ಫೈನಲಿ ಇದು ಲೇಡೀಸ್ದು ಡ್ಯಾನ್ಸ್ ಪರ್ಫಾಮೆನ್ಸ್. ನನಗೆ ಜಾಯ್ನ್ ಆಗೋಕ್ಕಾಗಿಲ್ಲ, ಅಷ್ಟೊತ್ತಿಗೆ ನನ್ನ ಮಗ ಅಳ್ತಿದ್ದ. ಅವ್ನು ಇದ್ದಿದ್ದೇ ಹೆಚ್ಚು ಇಷ್ಟೊತ್ತರೆಗೂ ನನ್ನ ಮಗಳು. ನೆಕ್ಸ್ಟ್ ಇಯರ್ ಆಪರ್ಚುನಿಟಿ ಸಿಕ್ಕಿದರೆ ನಾನು ಡೆಫಿನೆಟಾಗಿ ಜಾಯ್ನ್ ಆಗ್ತೀನಿ. ಆ್ಯಂಡ್ ನಾನು ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ. ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೂ ನನ್ನ ಅಕ್ಕಂಗೂ ಸಪೋರ್ಟ್ ಮಾಡಿ. ಮತ್ತೆ ನಿಮಗೆಲ್ಲರಿಗೂ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.